ಸಾಲುಮರದ ತಿಮ್ಮಕ್ಕ ಹಸಿರು ತಾಯಿಯ ಕಥೆ. ಹೂಲಿಕಲ್ ಎಂಬ ಪುಟ್ಟ ಹಳ್ಳಿಯಲ್ಲಿ ತಿಮ್ಮಕ್ಕ ಮತ್ತು ಅವರ ಪತಿ ಚಿಕ್ಕಯ್ಯ ವಾಸಿಸುತ್ತಿದ್ದರು. ಅವರು ಬಡವರಾಗಿದ್ದರೂ ಬಹಳ ದಯಾಮಯಿಗಳಾಗಿದ್ದರು. ಅವರಿಗೆ ಸ್ವಂತ ಮಕ್ಕಳಿರಲಿಲ್ಲ ಎಂಬ ಒಂದು ಸಣ್ಣ ಬೇಸರವಿತ್ತು, ಆದರೆ ಅವರ ಪ್ರೀತಿ ಮಾತ್ರ ಅಪಾರವಾಗಿತ್ತು. ಒಂದು ದಿನ ಸಂಜೆ ಚಿಕ್ಕಯ್ಯ ತಿಮ್ಮಕ್ಕನಿಗೆ ಒಂದು ಅದ್ಭುತ ಉಪಾಯ ನೀಡಿದರು. ನಮಗೆ ಮಕ್ಕಳಿಲ್ಲದಿದ್ದರೆ ಏನಂತೆ ತಿಮ್ಮಕ್ಕ? ಈ ಒಣಗಿದ ಹಾದಿಯಲ್ಲಿ ನಾವು ಮರಗಳನ್ನು ನೆಟ್ಟು ಅವುಗಳನ್ನೇ ನಮ್ಮ ಮಕ್ಕಳಂತೆ ಪ್ರೀತಿಯಿಂದ ಏಕೆ ಬೆಳೆಸಬಾರದು ಎಂದು ಕೇಳಿದರು. ಅವರು ಆಲದ ಮರದ ಸಸಿಗಳನ್ನು ನೆಡಲು ನಿರ್ಧರಿಸಿದರು. ಹತ್ತಿರದ ಕಾಡಿನಿಂದ ಪುಟ್ಟ ಆಲದ ಗಿಡಗಳನ್ನು ಆಯ್ದು ತಂದರು. ಈ ಮರಗಳು ಬೆಳೆದು ಎಲ್ಲರಿಗೂ ತಂಪಾದ ನೆರಳು ನೀಡಲಿ ಎಂದು ಅವರು ಕನಸು ಕಂಡರು. ಹೂಲಿಕಲ್ ಮತ್ತು ಕುದೂರು ನಡುವಿನ ಒಣಗಿದ ರಸ್ತೆಯನ್ನು ಅವರು ಆರಿಸಿಕೊಂಡರು. ತಿಮ್ಮಕ್ಕ ಅಲ್ಲಿನ ಗಟ್ಟಿಯಾದ ಮಣ್ಣನ್ನು ಅಗೆಯಲು ಪ್ರಾರಂಭಿಸಿದರು. ಅವರು ಮೊದಲ ಸಸಿಯನ್ನು ಅತ್ಯಂತ ಮಮತೆಯಿಂದ ಮಣ್ಣಿನಲ್ಲಿ ನೆಟ್ಟರು. ಆ ಹಾದಿಯಲ್ಲಿ ನೀರಿರಲಿಲ್ಲ. ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ಪ್ರತಿದಿನ ಮೈಲುಗಟ್ಟಲೆ ನಡೆದು ಬಿಂದಿಗೆಗಳಲ್ಲಿ ನೀರನ್ನು ಹೊತ್ತು ತರುತ್ತಿದ್ದರು. ಸುಡುವ ಬಿಸಿಲಿದ್ದರೂ ಅವರು ತಮ್ಮ ಹಸಿರು ಮಕ್ಕಳಿಗಾಗಿ ನೀರುಣಿಸುವುದನ್ನು ನಿಲ್ಲಿಸಲಿಲ್ಲ. ಹಳ್ಳಿ ದನಕರುಗಳು ಸಸಿಗಳನ್ನು ತಿನ್ನದಂತೆ ತಡೆಯಲು ತಿಮ್ಮಕ್ಕ ಹಗಲಿರುಳು ಕಾವಲು ಕಾಯುತ್ತಿದ್ದರು. ಅವರು ಸಸಿಗಳ ಸುತ್ತಲೂ ಮುಳ್ಳಿನ ಬೇಲಿಗಳನ್ನು ನಿರ್ಮಿಸಿದರು. ಪ್ರತಿಯೊಂದು ಗಿಡವನ್ನೂ ಅವರು ಕಂದನಂತೆ ಸಲಹಿದರು. ಕಾಲ ಉರುಳಿತು. ಚಿಕ್ಕಯ್ಯ ಈ ಲೋಕವನ್ನು ಅಗಲಿದರೂ ತಿಮ್ಮಕ್ಕ ಧೃತಿಗೆಡಲಿಲ್ಲ. ಅವರು ತನ್ನ ಮರಗಳ ಸೇವೆಯನ್ನು ಮುಂದುವರಿಸಿದರು. ಆ ಪುಟ್ಟ ಸಸಿಗಳು ಇಂದು ಬೃಹತ್ ಆಲದ ಮರಗಳಾಗಿ ಆಕಾಶಕ್ಕೆ ಮುಟ್ಟುವಂತೆ ಬೆಳೆದು ನಿಂತವು. ಆ ರಸ್ತೆಯಲ್ಲಿ ಹೋಗುವ ಹಾದಿಹೋಕರಿಗೆ ಆ ಮರಗಳ ಸಾಲು ತಂಪು ನೀಡಿತು. ಸೂರ್ಯ ಎಂಬ ಪುಟ್ಟ ಹುಡುಗ ಮರದ ನೆರಳಿನಲ್ಲಿ ಕುಳಿತು ತಿಮ್ಮಕ್ಕನನ್ನು ಕಂಡು ಕೇಳಿದ, ಅಜ್ಜಿ, ಇಷ್ಟೊಂದು ಮರಗಳನ್ನು ನೀವು ಒಬ್ಬರೇ ಹೇಗೆ ಬೆಳೆಸಿದಿರಿ? ತಿಮ್ಮಕ್ಕನ ಈ ಅದ್ಭುತ ಸಾಧನೆ ಇಡೀ ಜಗತ್ತಿಗೆ ತಿಳಿಯಿತು. ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು. ನೂರಾರು ಪ್ರಶಸ್ತಿಗಳು ಬಂದರೂ ತಿಮ್ಮಕ್ಕ ಎಂದಿನಂತೆ ಸರಳವಾಗಿ ಹಸಿರನ್ನೇ ಪ್ರೀತಿಸುತ್ತಾ ಬದುಕಿದರು. ಇಂದು 100ಕ್ಕೂ ಹೆಚ್ಚು ವರ್ಷ ವಯಸ್ಸಿನ ತಿಮ್ಮಕ್ಕ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಅವರು ಸೂರ್ಯನಿಗೆ ಮತ್ತು ಜಗತ್ತಿನ ಮಕ್ಕಳಿಗೆ ಹೇಳುವುದು ಒಂದೇ ಮಾತು: ಒಂದು ಗಿಡ ನೆಡಿ, ಅದನ್ನು ಪ್ರೀತಿಯಿಂದ ಬೆಳೆಸಿ, ಅದು ನಿಮ್ಮನ್ನೂ ಮತ್ತು ಈ ಭೂಮಿಯನ್ನು ಕಾಪಾಡುತ್ತದೆ.